ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 17ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಧ್ಯಾಹ್ನ ನಿನಗೆ ಹೊಡೆದ ಏಟು ತುಂಬ ಜೋರಾಗಿತ್ತು ಅಲ್ವಾ? ನಿನ್ನ ಕೆನ್ನೆ ಮೇಲೆ ನನ್ನ ಬೆರಳಚ್ಚು ಕಾಣಿಸ್ತಿದೆ. ಐ ಆಮ್ ಸಾರಿ ಎಂದು ಭಾವರಹಿತವಾಗಿ ರೋಬೋಟ್ ಥರ ಹೇಳಿದ ಕೃತಿ ಫಸ್ಟ್ ಏಡ್ ಬಾಕ್ಸ್ಗಾಗಿ ಸುತ್ತಲೂ ಹುಡುಕಾಡಿ ಟಿವಿ ಶೋಕೇಸ್ ಡ್ರಾಯರ್ ಹತ್ರ ಹೋಗಿ ಅಲ್ಲಿದ್ದ ಬಾಕ್ಸ್ ಎತ್ತಿಕೊಂಡು ಬಂದು ಅವನನ್ನು ಸೋಫಾ ಮೇಲೆ ಕೂರಿಸಿದಳು. ನಾನು ಕೂಡ ಸಾರಿ ಕೇಳ್ತೀನಿ. ನೀನೀಗ ಸ್ವಲ್ಪ ಹೊತ್ತಿನ ಮುಂಚೆ ಹುಚ್ಚುಚ್ಚಾಗಿ ಆಡ್ತಿದ್ದೆ ಅಂತ ಕೆನ್ನೆ ಮೇಲೆ ಹೊಡೆದೆ. ಹಾಗಂತ ನನ್ನ ಪ್ರೀತಿ ನಿಲ್ಲಿಸಲ್ಲ. ನೀನು ಒಪ್ಕೊಳ್ಳೋ ತನಕ ನಿನ್ನ ಹಿಂದೆ ಅಲೀತೀನಿ. ಒಂದಲ್ಲ ಒಂದಿನ ನೀನು ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ನನ್ನ ಬಳಿ ಬಂದೇ ಬರ್ತೀಯ ಅನ್ನೋ ನಂಬಿಕೆ ಇದೆ ನನ್ನಲ್ಲಿ ಎಂದು ಅಭಿ ಹೇಳಿದಾಗ ಕೋಪದಲ್ಲಿ ಅವನತ್ತ ನೋಡಿದ ಕೃತಿ ಏನೂ ಹೇಳದೆ ಅವನ ಕೆನ್ನೆಯ ಮೇಲೆ ಆಯಿಂಟ್ಮೆಂಟ್ ಹಚ್ಚಿ ಅಲ್ಲಿಂದ ಹೋಗಲು ನೋಡಿದಾಗ ಅವಳ ಕೈ ಹಿಡಿದು ಎಳೆದುಕೊಂಡ ಅಭಿರಾಮ್ ತನ್ನ ತೊಡೆಯ ಮೇಲೆ ಅವಳನ್ನು ಕೂರಿಸಿಕೊಂಡಿದ್ದ. ರಾಮ್ ಬಿಡು ರಾಮ್, ನನಗೆ ಕೋಪ ಬರೆಸ್ಬೇಡ. ಮಧ್ಯಾಹ್ನ ಒಂದು ಕೆನ್ನೆ ಹೊಡೆದಿದ್ದೆ, ಈಗ 2 ಕೆನ್ನೆ ಹೊಡಿತೀನಿ ಎಂದಳು ಕೋಪದಲ್ಲಿ. ಹೇ ಸೋಡಾ, ನನ್ನನ್ನು ಇದುವರೆಗೂ ಯಾರೂ ರಾಮ್ ಅಂತ ಕರೆದಿರಲಿಲ್ಲ. ಕ್ಯೂಟಾಗಿ ರಾಮ್ ಅಂತ ನೀನೇ ಮೊದಲ ಸಲ ಕರೆದಿದ್ದು. ಇನ್ನೊಮ್ಮೆ ನನ್ನ ಹೆಸರಿಡಿದು ಕರಿ ಎಂದು ನಗುತ್ತಾ ಹೇಳಿದ. ಯು ಡಬ್ಬ ವಿಲನ್, ಬಿಡೋ. ಆಮೇಲೆ ನಿನ್ನ ಹೊಟ್ಟೆಗೇಟ್ ಬಿದ್ದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ರಾಮ್ ಅಂತ ಕರಿಬೇಕಾ? ರಾಮ್ ಅಂತ ಎಂದು ಹಲ್ಲು ಕಡಿಯುತ್ತಾ ಕೋಪದಲ್ಲಿ ಹೇಳಿದವಳು ತನ್ನ ಮೊಣಕೈಯಿಂದ ಅವನ ಹೊಟ್ಟೆಗೆ ಇನ್ನೇನು ಹೊಡೆಯಬೇಕು. ಅಷ್ಟೊತ್ತಿಗೆ ಅವಳ ಮುಂದಿನ ನಡೆ ಅರಿತಿದ್ದ ಅಭಿರಾಮ್ ಅವಳನ್ನು ಸೋಫಾ ಮೇಲೆ ಬೀಳಿಸಿದಂತೆ ಮಲಗಿಸಿ ಅವಳ ಮೇಲೆ ಬಂದವನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ. ಹೇಗಿದ್ರೂ ಇವತ್ತು ಇಲ್ಲಿಗೆ ಬಂದಿದೆಯಲ್ಲ, ಪೂರ್ತಿ ದಿನ ನನ್ನ ಜೊತೆಗೆ ಇದ್ದು ಹೋಗು. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಂಗೆ ಗೊತ್ತು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನೀನು ನನ್ನ ಪ್ರೀತಿಯಲ್ಲಿ ಬಿದ್ದುಬಿಡ್ತೀಯಾ ಅಂತ ಭಯ ಇದೆ ಅಲ್ವಾ ನಿನಗೆ? ಅದಕ್ಕೆ ನನ್ನ ಜೊತೆ ಒಂದು ಕ್ಷಣ ಇರೋಕ್ಕೂ ಸಹ ಚಟ್ಪಡಿಸ್ತೀಯಾ ಎಂದು ನಗುತ್ತಾ ಹೇಳಿದ. ಚಾಲೆಂಜ್ ಮಾಡ್ತಾ ಇದ್ಯಾ? ನಾಳೆ ಬೆಳಗ್ಗೆ ತನಕ ನಿನ್ನ ಜೊತೆನೇ ಇರ್ತೀನಿ. ಚೂರು ಕೂಡ ನಿನ್ನ ಮೇಲೆ ಪ್ರೀತಿ ಆಗಲ್ಲ ಎಂದು ಕೋಪದಲ್ಲಿ ಹೇಳಿದ ಕೃತಿ ತನ್ನ ಮೇಲಿದ್ದವನನ್ನು ತಳ್ಳಿ ಕುಳಿತುಕೊಂಡರೆ ತನ್ನ ಪ್ಲ್ಯಾನ್ ವರ್ಕೌಟ್ ಆಗಿದ್ದಕ್ಕೆ ಮನದಲ್ಲಿಯೇ ನಕ್ಕ ಅಭಿರಾಮ್ ಅವಳ ಕೈ ಹಿಡಿದು ಅಡುಗೆ ಮನೆಗೆ ಎಳೆದುಕೊಂಡು ಹೋಗಿದ್ದ. ಹೇ ಬಿಡೋ, ಅಡುಗೆ ಮನೆಗೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಎಂದು ಕೋಪದಲ್ಲಿ ಕೇಳಿದಳು. ಅಡುಗೆ ಮನೆಗೆ ಯಾಕೆ ಕರ್ಕೊಂಡು ಹೋಗ್ತೀಯಾ ಅಂದರೆ ಅಡುಗೆ ಮಾಡೋಕ್ಕೆ ಸೋಡಾ. ಹೇಗಿದ್ದರೂ ನನ್ನ ಮನೆಗೆ ಬಂದಿದೆಯಲ್ಲ, ಅಡುಗೆ ಮಾಡು. ನಿನ್ನ ಕೈ ರುಚಿ ಹೇಗಿದೆ ಅನ್ನೋದನ್ನು ನಾನು ನೋಡೇ ಬಿಡ್ತೀನಿ ಎಂದನು. ಎಕ್ಸ್ಕ್ಯೂಸ್ ಮೀ, ನನಗೆ ಟೀ ಮಾಡೋಕ್ಕೂ ಸಹ ಬರಲ್ಲ. ನಾನು LKGಯಿಂದ ಇಲ್ಲಿ ತನಕ ಹಾಸ್ಟೆಲ್ನಲ್ಲೇ ಓದಿರೋದು. ಅಡುಗೆ ಮನೆಯ ಗಂಧ ಗಾಳಿಯೂ ಸಹ ಗೊತ್ತಿಲ್ಲ. ಇನ್ನು ನನ್ನ ಕೈ ರುಚಿನ ನೀನು ಹೇಗೆ ನೋಡ್ತೀಯಾ ಎಂದು ನಕ್ಕು ಹೇಳಿದಳು. ಹುಡುಗಿಗಿರಬೇಕಾದ ಯಾವ ಲಕ್ಷಣವೂ ನಿನ್ನಲ್ಲಿ ಇಲ್ವಲ್ಲೇ ಸೋಡಾ. ನೋಡಲು ಹುಡುಗಿ ಅಂತಿದ್ಯಾ ಅನ್ನೋದನ್ನು ಬಿಟ್ಟರೆ ಹುಡುಗಿಯರಿಗಿರಬೇಕಾದ ನಯ, ನಾಜೂಕು, ವಿನಯ ಯಾವುದೂ ಇಲ್ಲ. ಸೀರೆ ಉಟ್ಟಿದೆಯಲ್ಲ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಸಹ ಗೊತ್ತಿಲ್ಲ. ನೋಡು, ಗಂಡು ಬೀರಿ ಥರ ಹೇಗೆ ನಿಂತಿದೆಯಾ. ಹುಡುಗಿರು ಅಂದರೆ ಹೇಗಿರ್ತಾರೆ ಗೊತ್ತಾ? ನನ್ನ ಅಮ್ಮನ ನೋಡಬೇಕು ನೀನು. ರುಚಿಯಾಗಿ ಅಡುಗೆ ಮಾಡಿಕೊಂಡು ಸೀರೆ ಉಟ್ಟು ಹೂ ಮುಡಿದು ದೇವತೆಯಂತೆ ಕಾಣ್ತಾರೆ ಎಂದು ಮೊದಲ ಬಾರಿಗೆ ತನ್ನಮ್ಮನನ್ನು ಹೊಗಳಿದ್ದ. ಈ ಮಾತನ್ನು ಅಮೃತ ಅವರು ಕೇಳಿಸಿಕೊಂಡಿದ್ದರೆ ಆ ತಾಯಿ ಹೃದಯ ಅದೆಷ್ಟು ಖುಷಿಪಡುತ್ತಿತ್ತೋ ಏನೋ. ನೀವು ಗಂಡಸರೆಲ್ಲ ಯಾಕೆ ಇದೇ ರೀತಿ ಯೋಚನೆ ಮಾಡ್ತೀರಾ? ಹುಡುಗಿನೇ ಅಡುಗೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ? ಈ ನಿನ್ನ ಮೇಲ್ ಈಗೋ ಇಂದ ಆಚೆ ಬಾ. ನಮ್ಮ ಮುಂದಿನ ಜನ್ರೇಷನ್ನಿಂದ ಹುಡುಗಿಯರೇ ಅಡುಗೆ ಮಾಡಬೇಕು ಎನ್ನುವ ರೂಲ್ಸ್ ಇರಲ್ಲ. ಸೊ ನಿನಗೆ ಮುಂದೆ ಸಿಗುವ ಫ್ಯೂಚರ್ ಹುಡುಗಿಗೋಸ್ಕರ ನೀನೇ ಅಡುಗೆ ಕಲ್ತ್ಕೊ ಎಂದಳು. ಇಂಡೈರೆಕ್ಟಾಗಿ ನಮ್ಮಿಬ್ಬರ ಮದುವೆ ಆದ ಬಳಿಕ ನಾನೇ ಅಡುಗೆ ಮಾಡಬೇಕು ಅಂತ ಹೇಳ್ತಾ ಇದೆಯಾ? ಸೊ ಸ್ವೀಟ್ ಸೋಡಾ. ಅದಕ್ಕೇನು, ನಾನು ಕುಕ್ಕಿಂಗ್ ಕಲಿತೀನಿ. ನನಗೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರುತ್ತೆ. ಅಡುಗೆ ಮಾಡಲು ಕುಕ್ಕಿದ್ದಾನೆ, ಆದರೆ ಅವನನ್ನು ಊರಿಗೆ ಕಳಿಸಿದ್ದೀನಿ. ಅವನಿಲ್ಲದ ಸಮಯದಲ್ಲಿ ನಾನೇ ಅಡುಗೆ ಮಾಡೋದು ಎಂದು ಹೇಳುತ್ತಾ ಗ್ಯಾಸ್ ಸ್ಟವ್ ಆನ್ ಮಾಡಿ ನೀರು ಕಾಯಲು ಇಟ್ಟವನು ಚಕಚಕನೆ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಒಂದೆಡೆ ಇಟ್ಟುಕೊಂಡನು. ವೆಜಿಟೇಬಲ್ ಬಿರಿಯಾನಿ ಮಾಡಲು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಬಿರಿಯಾನಿಗೆ ಹಾಕುವ ಚಕ್ಕೆ, ಲವಂಗ, ಪಲಾವ್ ಎಲೆ, ಇತರೆ ಮಸಾಲೆ ಐಟಮ್ಸ್ಗಳನ್ನು ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿದವನು ನಂತರ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಮಶ್ರೂಮ್ ಹಾಕಿ ನಂತರ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದು ಬೇಯುವ ಹೊತ್ತಿಗೆ ಮಸಾಲೆ ತಯಾರಿ ಮಾಡಿಕೊಂಡು
ಅದನ್ನು ಹಾಕಿ ಹಸಿ ವಾಸನೆ ಹೋದ ನಂತರ ಬಿಸಿ ನೀರು ಹಾಕಿ ಅದು ಕುದಿಯುವ ಹೊತ್ತಿಗೆ ತೊಳೆದ ಬಾಸುಮತಿ ಅಕ್ಕಿಯನ್ನು ಅಳತೆಗನುಗುಣವಾಗಿ ಹಾಕಿದ್ದ. ಫ್ರಿಜ್ನಲ್ಲಿಟ್ಟಿದ್ದ ಮೊಸರು ಪ್ಯಾಕೆಟ್ ಎತ್ತಿಕೊಂಡು ಬಂದು ಮೊಸರು ಬಜ್ಜಿ ಮಾಡಿದವ ಕುಕ್ಕರ್ ವಿಷಲ್ ಕೂಗಿದಾಗ ಆಫ್ ಮಾಡಿ, ಪರವಾಗಿಲ್ಲ, ಏನೋ ಸ್ವಲ್ಪ ಅಡುಗೆ ಮಾಡ್ತೀನಿ ಅಂತ ಹೇಳಿ ಈಗ ಒಳ್ಳೆ ಅಭ್ಯಾಸ ಇರುವವರಂತೆ ಮಾಡಿದ್ಯಾ, ವೆರಿ ಗುಡ್ ಎಂದು ಹೇಳಿದ ಕೃತಿ ಮಶ್ರೂಮ್ ಬಿರಿಯಾನಿಯ ಘಮ ಮೂಗಿಗೆ ಬಡಿದಾಗ ಉಗುಳು ನುಂಗಿದಳು. ನೋಡು, ಮಧ್ಯಾಹ್ನ ತಾನೇ ನಾಯಿ ಥರ ಕಿತ್ತಾಡಿದ್ವಿ. ಈಗ ನಿಂಗೋಸ್ಕರ ನಾನು ಅಡುಗೆ ಮಾಡಿದರೆ ನೀನು ತಿನ್ನೋಕೆ ಉಗುಳು ನುಂಗ್ತಿದ್ಯಾ ಎಂದವ ಜೋರಾಗಿ ನಕ್ಕರೆ ಮುಖ ಊದಿಸಿಕೊಂಡ ಕೃತಿ ಡೈನಿಂಗ್ ಟೇಬಲ್ನತ್ತ ಹೋದಳು. ತಗೋ ತಿನ್ನು ಸೋಡಾ, ಡ್ರಾಮಾ ಮಾಡಬೇಡ, ನಿಂಗೆ ಹೊಟ್ಟೆ ಹಸ್ದಿದೆ ಅಂತ ಗೊತ್ತು, ಹೊಟ್ಟೆ ತುಂಬ ತಿನ್ನು ಎಂದು ಅವಳ ತಟ್ಟೆಗೆ ಹಾಕಿಕೊಟ್ಟು ತಾನೂ ಅವಳೊಂದಿಗೆ ತಿನ್ನಲು ಕುಳಿತ. ಇಷ್ಟು ಬೇಗ ನಾನು ಇವನ ಜೊತೆ ಅದು ಹೇಗೆ ಬೆರ್ತೆ? ಹಠ ಕೋಪ ಎಲ್ಲ ಇದ್ರೂ ಕೂಡ ಇವನು ಕೂಡ ಒಳ್ಳೆಯವನೇ ಎಂದುಕೊಂಡ ಕೃತಿ ಹೊರಗೆ ಯಾರೋ ಹುಡುಗಿ ಕಿರುಚಿಕೊಂಡ ಶಬ್ದ ಕಿವಿಗೆ ಬೀಳುತ್ತಿದ್ದ ಹಾಗೆ ಗೊಂದಲದಲ್ಲಿ ಮುಖ ಮಾಡಿದರೆ ಅಭಿರಾಮ್ ಇದು ಸಾಮಾನ್ಯ ಎನ್ನುವಂತೆ ತಿನ್ನುತ್ತಿದ್ದ. ಹೇ ವಿಲನ್, ಯಾರೋ ಹುಡುಗಿ ಕೂಗ್ಕೊಂಡ್ರು ಅಲ್ವಾ, ಯಾರದು ಎಂದು ಆಶ್ಚರ್ಯದಲ್ಲಿ ಕೇಳಿದಳು. ನಂಗೆ ಗೊತ್ತಿಲ್ಲ, ಆದರೆ ತಿಂಗಳಿಗೊಮ್ಮೆ ಆದರೂ ಈ ರೀತಿ ಕೂಗು ಕೇಳಿಸ್ತಿರುತ್ತೆ. ಅದು ನಮ್ಮ ಕಾಲೇಜಿನ ಹೊರಗಡೆ ಇರುವ ಕಾಡಿನಿಂದ ಎಂದ. ತಿಂಗಳಿಗೆ ಒಮ್ಮೆಯಾದ್ರೂನಾ? ಏನು ಈ ರೀತಿ ಹೇಳ್ತಾ ಇದೆಯಾ? ಒಮ್ಮೆ ಕೂಡ ಅದೇನಂತ ವಿಚಾರಿಸಲಿಲ್ವಾ ನೀನು? ನಿಮ್ಮ ಡ್ಯಾಡ್ ಏನು ಮಾಡ್ತಿದ್ದಾರೆ? ಬೇಡದೇ ಇರೋ ವಿಷಯಕ್ಕೆಲ್ಲ ಮೂಗು ತೂರಿಸ್ತಾರೆ. ಈ ವಿಷಯದ ಬಗ್ಗೆ ಏನು ಹೇಳೇ ಇಲ್ವಾ ನಿಂಗೆ ಎಂದು ಕೋಪದಲ್ಲಿ ಕೇಳಿದಳು. ಐ ಡೋಂಟ್ ನೋ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮೇ ಬಿ ಡ್ಯಾಡ್ಗೆ ಗೊತ್ತು ಅನಿಸುತ್ತೆ, ಅವರು ಸುಮ್ಮನಾಗಿರಬಹುದು ಎಂದ. ಶ್ರೀಮಂತರ ಹೃದಯ ಕಲ್ಲು ಅಂತ ತಿಳಿದಿತ್ತು, ಆದರೆ ಇಷ್ಟೊಂದು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಯಾರೋ ಹುಡುಗಿ ಕೂಗ್ತಿದ್ರೆ ಏನೂ ಆಗೇ ಇಲ್ಲ ಅನ್ನುವಂತೆ ಇದೆಯಲ್ಲ, ಆದರೆ ಈ ಕೃತಿ ಸುಮ್ಮನೆ ಕೂರೋಳಲ್ಲ ಎಂದು ಕೋಪದಲ್ಲಿ ಹೇಳಿದ ಕೃತಿ ಅಲ್ಲಿಂದ ಹೊರಗೆ ಓಡಿದರೆ ಹಣೆ ನೀವಿಕೊಂಡ ಅಭಿರಾಮ್ ಅವಳ ಹಿಂದೆಯೇ ಓಡಿದ. ಹೊರಗಡೆ ಓಡಿ ಬಂದ ಕೃತಿಗೆ ಯಾವುದೋ ಲಾರಿ ಕಾಲೇಜಿನ ದೊಡ್ಡ ಗೇಟ್ ಮೂಲಕ ಹೊರಹೋಗುತ್ತಿರುವುದು ಕಾಣಿಸಿತು. ಅವತ್ತು ಇಂಥದ್ದೇ ಒಂದು ಲಾರಿ ಅಲ್ವಾ ನಾನು ನೋಡಿದ್ದು? ಈಗ ಈ ರಾತ್ರಿಯಲ್ಲಿ ಕಾಲೇಜಿನಿಂದ ಹೊರಗೆ ಹೋಗ್ತಿದೆ ಅಂದರೆ ಏನರ್ಥ? ಯಾರಿಗೂ ಗೊತ್ತಿಲ್ವಾ? ಗೇಟ್ ಹತ್ತಿರ ಯಾರೂ ಇಲ್ವೇ ಇಲ್ಲ ಎಂದುಕೊಂಡ ಕೃತಿ ತಾನಿರುವ ಬಂಗಲೆಯ ಗೇಟ್ ಬಾಗಿಲು ತೆಗೆದು ಅಲ್ಲಿಂದ ಹೊರಗೆ ಓಡಿದರೆ ಮನೆಯಿಂದ ಹೊರಬಂದ ಅಭಿರಾಮ್ ಅವಳು PT ಉಷಾ ರೇಂಜ್ನಲ್ಲಿ ಓಡುತ್ತಿರುವುದನ್ನು ಕಂಡು ಮನೆ ಬೀಗ ಹಾಕಿಕೊಂಡು ಅವಳ ಹಿಂದೆಯೇ ಓಡಿದ. ನಂಗ್ಯಾಕೋ ಈ ಕಾಲೇಜ್ ಪಾಸಿಟಿವ್ ಫೀಲ್ ಕೊಡ್ತಿಲ್ಲ, ಏನೋ ನೆಗೆಟಿವ್ ಅನ್ನಿಸ್ತಿದೆ. ಹಗಲಿನಲ್ಲಿ ಸಹಜವಾಗಿ ಕಂಡರೂ ಕೂಡ ರಾತ್ರಿಯ ಕತ್ತಲಿನಲ್ಲಿ ಅಸಹಜವಾಗಿ ಕಾಣಿಸ್ತಿದೆ. ಅದೇನು ಅಂತ ನಾನು ಕಂಡು ಹಿಡಿತೀನಿ. ಇಲ್ಲಿನ ಗೇಟ್ ಕೀಪರ್ ಮತ್ತು ಅಟೆಂಡರ್ಸ್ ಎಲ್ಲ ದಾಂಡಿಗರ ರೀತಿ ಇದ್ದಾರೆ. ಇವರನ್ನೆಲ್ಲ ಇನ್ನೋಸೆಂಟ್ ಪೀಪಲ್ಸ್ ಅಂತ ಹೇಳೋಕ್ಕೆ ಆಗಲ್ಲ. ಒಬ್ಬರ ಕಣ್ಣು ನೋಡಿಯೇ ನಾನು ನಿರ್ಧಾರ ಮಾಡಿಬಿಡ್ತೀನಿ ಅವರು ಒಳ್ಳೆಯವರ ಕೆಟ್ಟವರ ಅಂತ. ಆದರೆ ಇಲ್ಲಿ ಕೆಲಸ ಮಾಡುವ ಜನಗಳು ಯಾರೂ ಕೂಡ ಆ ರೀತಿ ಒಳ್ಳೆಯವರಾಗಿ ಕಂಡಿಲ್ಲ ನನಗೆ ಎಂದುಕೊಳ್ಳುತ್ತಾ ಓಡುತ್ತಿದ್ದ ಕೃತಿ ಆಟೋಮ್ಯಾಟಿಕ್ಕಾಗಿ ಕಾಲೇಜಿನ ದೊಡ್ಡ ಗೇಟ್ ಮುಚ್ಚಿದಾಗ ಇನ್ನೇನು ಆ ಗೇಟ್ ಗಡ ಗುದ್ದಿಕೊಳ್ಳಬೇಕು. ಅಷ್ಟರಲ್ಲಿ ಅವಳ ಕೈ ಹಿಡಿದು ಎಳೆದುಕೊಂಡ ಅಭಿರಾಮ್ ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡಿದ್ದ. ಕಿಡಿಕಾರುತ್ತಿದ್ದ ಕೆಂಪಾದ ಕಣ್ಣುಗಳನ್ನು ನೋಡಿ ಕಳೆದು ಹೋದ ಅಭಿರಾಮ್ ಸುತ್ತಲಿನ ಪ್ರಪಂಚವನ್ನೇ ಮರೆತು ಬಿಟ್ಟ. ಡ್ಯುಯೆಟ್ ಹಾಡು ಮುಗ್ದಿದ್ರೆ ವಾಸ್ತವಕ್ಕೆ ಬಾ ಎಂದು ಕೋಪದ ಧ್ವನಿ ಕೇಳಿ ನಕ್ಕು, ಹೇ ಸೋಡಾ, ಯಾಕೆ ಒಳ್ಳೆ PT ಉಷಾ ರೇಂಜಲ್ಲಿ ಓಡ್ತಿದ್ದೆ? ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ದರೂ ಕೂಡ ಈ ಕಬ್ಬಿಣದ ಗೇಟ್ಗೆ ತಲೆ ಹೊಡ್ಕೊಳ್ತಿದ್ದೆ. ಏನು ನೋಡಿದೆ ಅಂತ ಈ ರೇಂಜಲ್ಲಿ ಬರ್ತಿದ್ಯಾ ನೀನು ಎಂದು ಅವಳ ಬೆನ್ನು ಸವರುತ್ತಾ ಕೇಳಿದರೆ ಓಡಿ ಓಡಿ ಸುಸ್ತಾಗಿ ಏದುಸಿರು ಬಿಡುತ್ತಿದ್ದ ಕೃತಿ ಅವನನ್ನು ದೂರ ತಳ್ಳಿ, ವಿಲನ್, ಸ್ವಲ್ಪ ಹೊತ್ತಿನ ಮುಂಚೆ ಯಾರೋ ಹುಡುಗಿ ಕಿರುಚಿಕೊಂಡಂತಾಯಿತು. ಈಗ ಈ ಗೇಟಿಂದ ಲಾರಿ ಹೋಗಿದ್ದು ನೀನು ಕೂಡ ನೋಡಿದೆ ಅಲ್ವಾ? ನನ್ನ ಹಿಂದೆ ಓಡಿ ಬರ್ತಿದ್ದೆ ಅಂದಮೇಲೆ ನೀನು ನೋಡೇ ಇರ್ತೀಯ. ಯಾವ ಲಾರಿ ಅದು? ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿತ್ತು? ಕಾಲೇಜಿನ ಟೈಮ್ 6 ಗಂಟೆಗೆ ಮುಗಿಯುತ್ತೆ, ಈಗ 8:45. ಇಷ್ಟೊತ್ತಲ್ಲಿ ಏನು ಕೆಲಸ ಇವರಿಗೆ ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳಿದಳು. ಇಲ್ಲಿ ಹುಡುಗಿರು ಕೂಗಿಕೊಳ್ಳುವುದು ಕಾಮನ್ ಕೃತಿ. ತಿಂಗಳಿಗೆ ಒಮ್ಮೆ ಆದರೂ ಈ ರೀತಿ ನಡೀತಿರುತ್ತೆ. ಅದ್ರ ಬಗ್ಗೆ ನಾನು ಹೆಚ್ಚು ಯೋಚಿಸಿಲ್ಲ, ಯಾಕಂದರೆ ಅದು ನನಗೆ ಬೇಡದ ವಿಚಾರ. ಇನ್ನು ಲಾರಿ ವಿಷಯಕ್ಕೆ ಬಂದರೆ
ಇಲ್ಲಿನ ಕಸ ಕಾಲೇಜಿನ ಕಸ ಎತ್ಕೊಂಡು ಹೋಗೋದಕ್ಕೆ ಅಥವಾ ಲ್ಯಾಬ್ ರೆಕಾರ್ಡ್ ಅದು ಇದು ವಸ್ತುಗಳನ್ನು ತರ್ತಿರ್ತಾರೆ. ಬೆಳಗಿನ ಟೈಮ್ ಅಲ್ಲಿ ಆಗಲಿಲ್ಲ ಅಂದರೆ ಈ ಟೈಮಲ್ಲಿ ಕೊಟ್ಟು ಹೋಗ್ತಾರೆ. ಅದ್ರ ಸಲುವಾಗಿ ಲಾರಿ ಬಂದಿತ್ತು ಅನಿಸುತ್ತೆ. ನೀನು ಯಾಕೋ CID ರೀತಿ ಯೋಚನೆ ಮಾಡ್ತಿದ್ಯಾ? ಇಲ್ಲೇನೂ ಇಲ್ಲ, ನಡಿ. ವಾರ್ಡನ್ ಜೊತೆ ಮಾತಾಡಿ ನಿನ್ನನ್ನು ಹಾಸ್ಟೆಲ್ಗೆ ಬಿಡ್ತೀನಿ, ಇಲ್ಲ ಇವತ್ತು ನನ್ನ ಬಂಗ್ಲೆಲೇ ಉಳ್ಕೊ, ನಿಂಗೆ ಆಪ್ಷನ್ ಬಿಟ್ಟಿದ್ದು ಎಂದ ಅಭಿರಾಮ್. ನೋ, ನಾನು ಎಲ್ಗೂ ಬರಲ್ಲ. ಅಲ್ಲೇನೋ ಅಸಹಜ ಅನ್ನಿಸ್ತಿದೆ ನನಗೆ. ಅದೇನಂತ ನಾನು ಕಂಡು ಹಿಡಿತೀನಿ. ಒಂದು ಹೆಣ್ಣು ಹುಡುಗಿ ಕೂಗಿರೋದು ಅರ್ಥ ಮಾಡ್ಕೊ. ಇದೆಲ್ಲ ಕಾಮನ್ ಅಂತ ಬಿಡೋಕ್ಕಾಗಲ್ಲ. ಆ ಹುಡುಗಿ ಅದ್ಯಾವ ಕಷ್ಟದಲ್ಲಿರ್ತಾಳೋ ಏನೋ, ಅದನ್ನೆಲ್ಲ ನಿಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ನೀನೊಬ್ಬ ಶ್ರೀಮಂತ ಮನೆತನದ ಹುಡುಗ. ನಿಂಗೆ ಒಂದು ಹೆಣ್ಣಿನ ಕಷ್ಟಗಳು ಅರ್ಥ ಆಗಲ್ಲ. ಸೊ ಪ್ಲೀಸ್ ನನ್ನನ್ನು ತಡಿಬೇಡ ಎಂದವಳು ಆ ದೊಡ್ಡ ಗೇಟ್ನ ಮೇಲಿನಿಂದ ಕೆಳಗಿನವರೆಗೆ ನೋಡಿ ಹತ್ತಲು ಪ್ರಯತ್ನಿಸಿದರೆ ಅವಳ ಮಾತಿನಿಂದ ತಲೆ ಕೆರೆದುಕೊಂಡ ಅಭಿರಾಮ್ ಗೇಟ್ ಹತ್ತಲು ಕಷ್ಟಪಡುತ್ತಿದ್ದವಳ ಸೊಂಟ ಹಿಡಿದು ಕೆಳಗೆ ಇಳಿಸಿಕೊಂಡಿದ್ದ. ಹೇ ವಿಲನ್, ಹೌ ಡೇರ್ ಯು? ಏನು ನಿನ್ನ ಪ್ರಾಬ್ಲಮ್? ನೀನು ಬರಲ್ಲ ಅಂದಮೇಲೆ ನನ್ನನ್ನು ಯಾಕೆ ತಡೀತಿದ್ಯಾ? ನಿಂಗೆ ಆ ರೈಟ್ಸ್ ಇಲ್ಲ. ಈ ರೀತಿ ಮೈಕೈ ಮುಟ್ಟೋದೆಲ್ಲ ಮಾಡಿದರೆ ಚೆನ್ನಾಗಿರಲ್ಲ. ಸೀರೆ ಉಟ್ಟಿದ್ದೀನಿ ಅಂತ ಅಡ್ವಾಂಟೇಜ್ ತೊಗೊಳ್ತಿದ್ಯಾ ಎಂದು ಅವನ ಎದೆಯ ಮೇಲೆ ಹೊಡೆಯುತ್ತಾ ಕೇಳಿದರೆ ನೋವಾದಂತೆ ನಟಿಸುವ ಅಭಿರಾಮ್ ಅವಳಿಂದ ದೂರ ಸರಿದ. ಹೇ, ಏನಾಯಿತು? ಜೋರಾಗಿ ಹೊಡೆದ್ಬಿಟ್ನಾ? ಐ ಆಮ್ ಸಾರಿ ಎಂದು ತಡಬಡಾಯಿಸಿದಳು. ಹಾಂ, ಜೋರಾಗಿ ಹೊಡೆದ್ಬಿಟ್ಟೆ ಸೋಡಾ. ಆದರೆ ನನಗೆ ನೋವಾಗ್ತಿಲ್ಲ, ನಿಂಗೆ ನೋವಾಗ್ತಿರೋದು. ಯಾಕಂದರೆ ಇಲ್ಲಿರೋದು ನೀನೇ ಅಲ್ವಾ ಎಂದು ತನ್ನೆದೆಯನ್ನು ತೋರಿಸುತ್ತಾ ಕಣ್ಣು ಹೊಡೆದು ಹೇಳಿದಾಗ ಮುಖ ಊದಿಸಿಕೊಂಡ ಕೃತಿಗೆ ನಗು ಬಂದಿತ್ತು. ಚೆನ್ನಾಗಿ ಫ್ಲರ್ಟಿಂಗ್ ಮಾಡ್ತೀಯ. ಕಾಲೇಜಲ್ಲಿ ಬೇರೆ ಯಾರಾದರೂ ಹುಡುಗಿರು ಈ ನಿನ್ನ ಫ್ಲರ್ಟಿಂಗ್ಗೆ ಬೀಳಬಹುದು, ಆದರೆ ಈ ಕೃತಿ ಅಲ್ಲ ಎಂದು ಗಂಭೀರ ಮುಖದಲ್ಲಿ ಹೇಳಿದಳು. ನಾನು ಯಾಕೆ ಬೇರೆ ಹುಡುಗಿನ ನೋಡಲಿ? ನನ್ನೆದೆಯ ರಾಜಕುಮಾರಿ ನನ್ನ ಮುಂದೆ ಇರಬೇಕಾದ್ರೆ ಎಂದ. ಸಾಕು ಸಾಕು ಫ್ಲರ್ಟ್ ಮಾಡಿದ್ದು. ನೀನು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಿದ್ರೆ ನನ್ನ ಜೊತೆ ಕೈ ಜೋಡಿಸು, ಇಲ್ಲ ಅಂದರೆ ನಿನ್ನ ದಾರಿ ನಿಂಗೆ, ನನ್ನ ದಾರಿ ನನಗೆ ಎಂದು ಹೇಳಿದಾಗ ಯೋಚಿಸುವಂತೆ ಮುಖ ಮಾಡಿದ ಅಭಿರಾಮ್ ಇಲ್ಲವೆಂದು ತಲೆಯಾಡಿಸಿದ. ನಂಗೆ ಗೊತ್ತಿತ್ತು ನಿನ್ನ ಬುದ್ಧಿ ಇಂಥದ್ದೇ ಅಂತ. ಬೇರೆ ಯಾರಿಗಾದರೂ ಸಹಾಯ ಮಾಡೋಕ್ಕೆ ನಿಮ್ಮಂಥ ಶ್ರೀಮಂತರಿಗೆ ಹೇಗೆ ತಾನೇ ಕೈ ಮುಂದೆ ಬರುತ್ತೆ? ನಾನೇ ಹೋಗ್ತೀನಿ ಎಂದವಳು ಸುತ್ತಮುತ್ತ ಹುಡುಕಾಡುವಾಗ ಅವಳ ಕೈ ಹಿಡಿದು ಎಳೆದುಕೊಂಡ ಅಭಿರಾಮ್ ಗೇಟ್ ಪಕ್ಕದಲ್ಲಿದ್ದ ಗೋಡೆಯ ಬಳಿ ಕರೆದುಕೊಂಡು ಹೋಗಿ ಮೆಲ್ಲಗೆ ತನ್ನ ಹೆಬ್ಬೆರಳನ್ನು ಅದಕ್ಕೆ ಅಚ್ಚೊತ್ತಿದಾಗ ಗಾಜಿನ ಬಾಗಿಲ ರೀತಿ ತೆರೆದುಕೊಂಡಿತು. ವಾಟ್, ಇದು ಗೇಟ್ ಅಲ್ವಾ? ಇದು ಹೇಗೆ ಸಾಧ್ಯ ಎಂದು ಕೃತಿ ಆಶ್ಚರ್ಯದಲ್ಲಿ ಕೇಳಿದಳು. ಸೋಡಾ, ನನ್ನಪ್ಪ ಮತ್ತು ನನ್ನ ತಾತ ದೊಡ್ಡ ಬಿಸ್ನೆಸ್ ಮ್ಯಾನ್. ಈ 100 ಎಕರೆಯಲ್ಲಿರುವ ಕಾಲೇಜ್, ಹಾಸ್ಟೆಲ್, ಹೋಟೆಲ್, ಶಾಪಿಂಗ್ ಮಾಲ್ಸ್ ಎಲ್ಲದಕ್ಕೂ ಸೇಫ್ಟಿ ಬೇಡವಾ? ಸೊ ಈ ರೀತಿ ಸೀಕ್ರೆಟಾಗಿ ಸೇಫ್ಟಿ ಲಾಕರ್ಸ್ ಇಟ್ಟಿದ್ದೀವಿ. ನನಗೆ, ಡ್ಯಾಡ್ ಮತ್ತು ತಾತನಿಗೆ ಮಾತ್ರ ಇದರ ಪಾಸ್ವರ್ಡ್ ಗೊತ್ತಿರೋದು. ಚಿಕ್ಕಪ್ಪಂಗೂ ಸಹ ಇದು ಗೊತ್ತಿಲ್ಲ ಎಂದವನು ಅವಳ ತೋರು ಬೆರಳನ್ನು ಪಾಸ್ವರ್ಡ್ ಕೀಬೋರ್ಡ್ ಮೇಲಿಟ್ಟು ನಂಬರ್ ಪ್ರೆಸ್ ಮಾಡಿದರೆ ಅವನ ಮಾತಿಗೆ ಮತ್ತಷ್ಟು ಆಶ್ಚರ್ಯಗೊಂಡ ಕೃತಿ ಗೇಟ್ ಬಾಗಿಲು ತೆರೆದಾಗ ಅವನನ್ನೇ ನೋಡಿದಳು. ಯಾಕೆ ಇಷ್ಟು ಪುಟ್ಟ ಬಾಯಿನ ಇಷ್ಟು ದೊಡ್ಡದಾಗಿ ತಿಕ್ಕೊಂಡು ನೋಡ್ತಿದೀಯಾ ಎಂದರೆ, ಅಲ್ಲ, ನಾನು ನಿನ್ನ ಮನೆಯವಳಲ್ಲ, ನಿನ್ನ ಗೆಳತಿಯೂ ಅಲ್ಲ ಅಂದಮೇಲೆ ಅಷ್ಟು ಸೀಕ್ರೆಟ್ ಆಗಿರೋ ಪಾಸ್ವರ್ಡ್ನ ನನ್ನ ಕೈಯಿಂದಾನೇ ಓಪನ್ ಆಗುವಂತೆ ಮಾಡಿದೆ. ಅಷ್ಟು ನಂಬಿಕೆ ನಿಂಗೆ ನನ್ನ ಮೇಲೆ ಎಂದು ಮೆತ್ತಗೆ ಕೇಳಿದಳು. ಅದ್ಯಾಕಂತ ಹೇಳ್ತೀನಿ, ಮೊದಲು ಹೊರಗೆ ಹೋಗೋಣ ಬಾ. 10 ಸೆಕೆಂಡ್ಸಲ್ಲಿ ಗೇಟ್ ಕ್ಲೋಸ್ ಆಗುತ್ತೆ ನಾವು ಹೋಗಲಿಲ್ಲ ಅಂದರೆ ಎಂದವನು ಅವಳ ಕೈ ಹಿಡಿದು ಹೊರ ಕರೆದುಕೊಂಡು ಬಂದಾಗ ಕಾಲೇಜಿನ ದೊಡ್ಡ ಗೇಟ್ ಮತ್ತೆ ಲಾಕ್ ಆಯಿತು. ಏನು ಗೊತ್ತಾ ಸೋಡಾ, ಸ್ಟಾರ್ಟಿಂಗ್ ನಿನ್ನ ಮೇಲೆ ತುಂಬ ದ್ವೇಷ ಇತ್ತು. ನೀನು ನನ್ನ ಕೆನ್ನೆಗೆ ಹೊಡೆದೆ ಅಂತ, ಸೇಡ್ ತೀರಿಸ್ಕೋಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಿದ್ದೆ. ಆದರೆ ಅದು ಯಾವಾಗ ಈ ಮನಸ್ಸು ನಿಂಗೆ ಸೋತೋಯ್ತೋ ಗೊತ್ತಿಲ್ಲ. ಮೇ ಬಿ ಪ್ರೀತಿ ಅನ್ನೋದು ದ್ವೇಷದಿಂದಲೇ ಸ್ಟಾರ್ಟ್ ಆಗುತ್ತೆ, ಜಗಳದಿಂದಲೇ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಜ ಅನಿಸುತ್ತೆ ನಮ್ಮ ವಿಷಯದಲ್ಲಿ. ಅದೇ ರೀತಿ ನಿನ್ನ ಜೊತೆ ಜಗಳ ಮಾಡ್ತಾನೆ ನಿನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟೆ. ನಿನ್ನ ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ನಿಂಗೆ ಎಷ್ಟು ಟೈಮ್ ಬೇಕು ತಗೋ, ಆದರೆ ನಾನಂತೂ ನಿನ್ನನ್ನು ಬಿಟ್ಕೊಡಲ್ಲ. ಈ ಜನ್ಮಕ್ಕೆ ನೀನೇ ಅಂತ ಗೊತ್ತಲ್ಲ. ಸೊ ನನ್ನ ಸೀಕ್ರೆಟ್ಗಳೆಲ್ಲ ನಿನ್ನ ಮುಂದೆ ರಿವೀಲ್ ಆಗುತ್ತೆ ಎಂದು ಅವಳ ಕೈ ಹಿಡಿದು ಹೆಜ್ಜೆ ಹಾಕುತ್ತಾ ಹೇಳಿದಾಗ ಕೃತಿಗೆ ಏನೋ ಒಂದು ರೀತಿ ಆಯಿತು. ಅದು ಯಾವ ಭಾವನೆ ತನ್ನ ಮನದಲ್ಲಿ ಮೂಡುತ್ತಿದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ.
ಕೈ ಬಿಡು, ಏನೇನೋ ಮಾತಾಡ್ತೀಯ ನೀನು. ನಾನು ಯಾವತ್ತು ಕೂಡ ಈ ಲವ್ ಎನ್ನುವ ಕಾನ್ಸೆಪ್ಟಲ್ಲಿ ಬೀಳಲ್ಲ. ನನ್ನ ಗುರಿ ಬೇರೆ ಇರೋದು ಎಂದು ಅವನ ಕೈಯಿಂದ ಬಿಡಿಸಿಕೊಂಡವಳು ತನ್ನ ಮುಂದಿದ್ದ ಬಹುದೊಡ್ಡ ಕಾಡಿನಿಂದ ವಿಚಿತ್ರ ಪ್ರಾಣಿಯೊಂದು ಹಾದು ಹೋಗಿದ್ದನ್ನು ಕಂಡು ಚಕಿತಳಾದಳು. ವಿಲನ್, ಅಲ್ಲಿ ನೋಡು, ವಿಚಿತ್ರವಾದ ಪ್ರಾಣಿ. ಅಯ್ಯೋ, ಇದೇನಿದು ಹೀಗೆ ಮಾಯವಾಗಿ ಬಿಡ್ತು? ತುಂಬ ವಿಚಿತ್ರವಾಗಿದೆ. ಜಿಂಕೆ ರೀತಿ ಕಂಡ್ರೂ ಕೂಡ ಮನುಷ್ಯನ ಹಾಗೆ ನಿಂತಿತ್ತು. ಕಾಂಗೂರು ರೀತಿ ಇತ್ತು. ಆ ಹುಡುಗಿಗೆ ಈ ವಿಚಿತ್ರ ಪ್ರಾಣಿಯೇ ತೊಂದರೆ ಮಾಡಿದೆ ಅನಿಸುತ್ತೆ. ಬಾ, ಅವರಿಗೆ ಹೆಲ್ಪ್ ಮಾಡೋಣ ಎಂದವಳು ಕಾಡಿನತ್ತ ಓಡಿದರೆ ಗಾಬರಿಯಾದ ಅಭಿರಾಮ್ ವಸಿಷ್ಠ ಅವಳ ಹಿಂದೆಯೇ ಓಡಿದ. ಸೋಡಾ, ನಿಂತ್ಕೋ, ವಿಚಿತ್ರ ಪ್ರಾಣಿ ನೋಡ್ದೆ ಅಂತ ಹೇಳ್ತಿದ್ಯಾ? ಅಂಥದ್ರಲ್ಲಿ ಕಾಡಿನೊಳಗೆ ಹೋಗುವ ಸಾಹಸವನ್ನು ಏಕೆ ಮಾಡ್ತಿದ್ಯಾ? ಬೆಳಕಾಗಲಿ, ಆಗ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಹೇಳಿ ಪೊಲೀಸರನ್ನು ಕರೆಸೋಣ ಎಂದು ಕಾಡಿನೊಳಗೆ ಓಡುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿ ಹೇಳಿದ. ಐನೋ, ನಾಳೆ ಯಾರ್ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನನಗೆ. ಈಗ ಒಂದು ಜೀವ ಉಳಿಯುವುದು ಮುಖ್ಯ. ನೀನು ಸಹಾಯ ಮಾಡಲ್ಲ ಅಂದಮೇಲೆ ನಿನ್ನ ಪಾಡಿಗೆ ನೀನು ಇದ್ಬಿಡು. ನನ್ನ ಹಿಂದೆ ಯಾಕೆ ಬರ್ತಾ ಇದೆಯಾ ಎಂದು ಬೈಯುತ್ತಾ ಅವನ ಕೈಯಿಂದ ಬಿಡಿಸಿಕೊಂಡ ಕೃತಿ ಆಗಲೇ ವಿಚಿತ್ರ ಪ್ರಾಣಿಯನ್ನು ನೋಡಿದ್ದ ಕಡೆ ಓಡಿದವಳು ಬೀಗ ಹಾಕಿದ್ದ ದೊಡ್ಡ ಗೇಟ್ ಕಂಡು ನಿಂತು ಬಿಟ್ಟಳು. ಈ ಕಾಡಿಗೂ ಸಹ ಗೇಟ್ ಇದೆ ಅಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ ಎಂದುಕೊಂಡವಳು ಗೇಟ್ ಬಳಿ ನೇತು ಹಾಕಿದ್ದ ವಸಿಷ್ಠ ಗ್ರೂಪ್ ಆಫ್ ಫ್ಯಾಕ್ಟರೀಸ್ ನೇಮ್ ಪ್ಲೇಟ್ನ ತಿರುಗಿಸಿ ನೋಡಿ ಶಾಕ್ ಆದಳು. ಎಷ್ಟು ಓಡೋದು ನೀನು? ನಿನ್ನನ್ನು ಹಿಡಿಯೋದೇ ದೊಡ್ಡ ಕೆಲಸ ಆಗಿದೆ ನನಗೆ. ಏನು ಮಾಡ್ತಾ ಇದೀಯಾ ಎಂದು ಅವಳ ಬಳಿ ಬಂದ ಅಭಿರಾಮ್ ಕೇಳಿದ. ಈ ಕಾಡು ನಿಮ್ಮದೇನಾ? ಯಾಕಂದರೆ ಇಲ್ಲಿ ವಸಿಷ್ಠ ಗ್ರೂಪ್ ಆಫ್ ಫ್ಯಾಕ್ಟರೀಸ್ ಅಂತ ಇದೆ ಎಂದು ಆಶ್ಚರ್ಯದಲ್ಲಿ ಕೇಳಿದಳು. ಮುಂದುವರಿಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.